ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಏನೇನು ಕೆಲಸ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇವಾಗ ನಾನು ಇಲ್ಲಿ ಮಾತಾಡ್ತಾ ಇರೋದು ಎಲ್ಲ ಕೆಲಸ ಮುಗಿಸಿ ಅಲ್ಲಿ ಕೂತಿದ್ದೀನಿ ಸಾಕಾಗಿ. ಇವತ್ತು ಎಷ್ಟು ಕೆಲಸ ಮಾಡಿದೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ಬೆಳಗ್ಗೆ ಬಂದ ತಕ್ಷಣ ಸ್ವಲ್ಪ ಏನೇನು ಕೆಲಸ ಆಗಿದೆ ಅಂತ ನಿಮಗೂ ತೋರಿಸ್ತೀನಿ. ಹಂಗೆ ಸುತ್ತ ಒಂದು ರೌಂಡ್ ಬರ್ತೀನಿ, ಯಾವ ಕೆಲಸ ಏನಾಗಿದೆ ಅಂತ ನೋಡ್ಕೊಂಡು ಬರ್ತಾಯಿದ್ದೀನಿ. ಹಂಗೂ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದನ್ನು ನೋಡ್ಕೊಂಡ್ರೆ ಮತ್ತೆ ಆ ಗಿಡಗಳ ಹತ್ರ ಹೋದರೆ ಅಲ್ಲಿ ಏನೇನು ಮಾಡಿದ್ದಾರೆ ಅಂತ ನಂಗೆ ಗೊತ್ತಾಗಿ ಅವತ್ತು ಏನೇನು ಕೆಲಸ ಮಾಡಬೇಕು ಅಂತ ಗೊತ್ತಾಗುತ್ತೆ ನನಗೆ. ನೋಡ್ಕೊಂಡು ಆಮೇಲೆ ಯಾವ ಕೆಲಸ ಮಾಡಿದೆ ಏನು ಅಂತ ಅಪ್ಡೇಟ್ ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ತುಂಬ ಜನ ಅರ್ಧಂಬರ್ಧ ವಿಡಿಯೋ ನೋಡಿ ಕಮೆಂಟ್ ಮಾಡ್ತಾಯಿದ್ದೀರಾ, ದಯವಿಟ್ಟು ಹಂಗೆ ಮಾಡಬೇಡಿ. ಅಟ್ಲೀಸ್ಟ್ ಒಂದು 5 ನಿಮಿಷ ಆದರೂ ವಿಡಿಯೋ ನೋಡಿದರೆ ನಾವು ಮಾಡಿದ್ದಕ್ಕೂ ಸಾರ್ಥ ಆಗುತ್ತೆ. ನಾನು ಎಷ್ಟು ಕೆಲಸದ ಮಧ್ಯೆನೂ ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇಟ್ಟಿಗೆಗಳು ಅಲ್ಲೊಂದು ಇಲ್ಲಿ ಇಟ್ಟಿದ್ದಾರೆ. ಆಮೇಲೆ ಗಜಾನಿಯ ಫ್ಲವರ್ಸು ತೆಗೆದು ಎಲ್ಲಿಟ್ಟಿದ್ದಾರೋ ಗೊತ್ತಿಲ್ಲ, ಅಲ್ಲಿ ಕಾಣಿಸ್ಲಿಲ್ಲ. ಬಂದ ತಕ್ಷಣ ಅವೇ ಕಾಣಿಸ್ತಾ ಇದ್ದಿದ್ದು, ಅವಿಲ್ಲ. ಪೈಪ್ಗಳು ಮಾತ್ರ ಬಿದ್ದಾವೆ. ಇಟ್ಟಿಗೆ ಅದ್ರ ಕೆಳಗಡೆ ಇಟ್ಟಿದ್ದು ಇಟ್ಟಿಗೆ ಅಲ್ಲೊಂದು ಇಲ್ಲೊಂದು ಬಿದ್ದಿದ್ದಾವೆ. ಆಮೇಲೆ ಇಲ್ಲಿ ಹಣ್ಣಿನ ಗಿಡ ಇಟ್ಟಿದ್ದೆ ನೋಡಿ, ಗ್ರೋ ಬ್ಯಾಗಲ್ಲಿ ಬಿದ್ದೋಗಿದೆ. ಅವ್ರು ಏನೇನು ಗಿಡಗಳು ಸಾಗಿಸೋವಾಗ ಅದನ್ನು ತಗಲ್ಸಿದ್ರೋ ಗೊತ್ತಿಲ್ಲ. ಹಣ್ಣಿನ ಗಿಡಗಳು ಕೂಡ ನಾನು ಬೇರೆ ಕಡೆ ಸೇವ್ ಮಾಡ್ಕೋಬೇಕು. ಸದ್ಯಕ್ಕೆ ಅವ್ನು ರೀಪಟ್ ಮಾಡೋಕ್ಕೆ ಹೋಗಲ್ಲ. ರೀಪಟ್ ಮಾಡೋವಾಗ ಎತ್ತಿಟ್ಟು ಮಾಡಿ ಆ ಗಿಡ ಹೋಗೋದಕ್ಕಿಂತ ಆ ಗ್ರೋ ಬ್ಯಾಗಲ್ಲೇ ಅದು ಹೆಂಗಿದ್ದಾವೋ ಹಂಗೆ ಇರಲಿ ಸ್ವಲ್ಪ ದಿನ. ಬೇರೆಲ್ಲ ಅದರಲ್ಲೇ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಂಬೆ ಗಿಡ ನಾನು ಗುಲಾಬಿ ಗಿಡ ಕ್ಲೀನ್ ಮಾಡ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಮಣ್ಣಾಗೋದು ಇದು ಮಾಡಿದ್ನಲ್ವ, ಒಳಗಡೆ ಗಾರ್ಡನ್ ವೇಸ್ಟ್ ಕೊಟ್ಟಿರೋದ್ರಿಂದ ಹೊಸ ಚಿಗುರು ಕಾಣಿಸ್ತಾ ಇದೆ. ಅದೊಂದು ಖುಷಿ ಆಯಿತು. ಅದನ್ನು ಎಲ್ಲೂ ಇಡೋಕ್ಕಾಗಲ್ಲ. ನೋಡಿ, ಇಲ್ಲಿ ಕಣಗಲ್ ಗಿಡ ಕೆಳಗಡೆ ಬುಡದಲ್ಲಿ ನೋಡಿದ್ರಲ್ವ, ಅಸಲು ಮಣ್ಣೇ ಕಾಣಿಸಲ್ಲ. ಹಂಗೆ ಬೇಡದಿರೋ ಗಿಡ ಬೆಳೆದಿದ್ದಾವೆ, ತುಂಬ ಗಿಡದಲ್ಲಿ ಬೆಳೆದಿದ್ದಾವೆ. ಅವು ನೋಡ್ಕೊಂಡಿಡಬೇಕು. ಆಮೇಲೆ ಕಣಗಲ್ ಹೂವು ಆಗೋಗಿರೋವು ಸ್ಟೆಮ್ ಕಟ್ ಮಾಡಬೇಕು. ನೋಡಿ, ಅಲ್ಲಿ 2 ಪೈಪ್ ಇದ್ದಾವಲ್ಲ, ಅವು ನಾನು ಗಜಾನಿಯ ಫ್ಲವರ್ಸ್ 2 ಇಟ್ಟಿಗೆ ಇಟ್ಟಿದ್ದೆ 2ರ ಮಧ್ಯ. ಅದು ಅಲ್ಲಿ ಬಿದ್ದಿದ್ದಾವೆ, ಇಟ್ಟಿಗೆ ಅಲ್ಲಿ ಬಿಟ್ಟಿದ್ದಾರೆ. ಆ ಗಿಡಗಳು ಎಲ್ಲಿಟ್ಟಿದ್ದಾರೋ ಹುಡುಕ್ಬಿಟ್ಟು ಅವನ್ನ ಸೇವ್ ಮಾಡಬೇಕು. ಅದರಲ್ಲಿ ಒಂದು ಪಾಟಲ್ಲಿ ಪೂರ್ತಿ ಯಾವ ಕಲರ್ ಇತ್ತೋ ಆ ಗಿಡ ಹೋಗ್ಬಿಟ್ಟಿದೆ. 2 ಪಾಟಲ್ಲಿ ಮಾತ್ರ ಇದ್ದಾವೆ. 3ರಲ್ಲಿ ಇಟ್ಟಿದ್ನಲ್ವ, 2ರಲ್ಲಿ ಮಾತ್ರ ಇದ್ದಾವೆ. ಕಾಕಡ ಮಾತ್ರ ನಾನು ಊರಿಗೆ ಹೋಗೋವಾಗ ರಿಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಚಿಗುರ್ಕೊಂಡು ಹೂವು ಬಿಡ್ತಾಯಿದೆ. ಅದು ರೀಪಾಟ್ ವಿಡಿಯೋ ಇದೆ, ಕಾಕಡ ಗಿಡ ಯಾವ ಥರ ಮಾಡಿದೆ ಅಂತ. ನೋಡೋರು ಇಷ್ಟ ಇದ್ದವರು ನೋಡ್ಬೋದು. ಆಮೇಲೆ ಇಲ್ಲಿ ದಾಸವಾಳದ ಕಟ್ಟಿಂಗ್ಸ್ ಇಟ್ಟಿದ್ದಲ್ಲ, ಚಿಕ್ಕ ಚಿಕ್ಕ ಪಾಟು ನಾನು ಬೇರೆ ಕಡೆ ಸಾಗಿಸ್ಬೇಕು. ಆಮೇಲೆ ನೋಡಿ, ಇದರಲ್ಲಿ ಕಟಿಂಗ್ ಇಟ್ಟಿದ್ರಲ್ಲಿ ಇವತ್ತು ಹೂವು ಅರಳಿತ್ತು. ನೋಡ್ಬಿಟ್ಟು ಖುಷಿಯಾಯಿತು. ಎಷ್ಟೇ ಬೇಜಾರಾದರೂ ಇವನ್ನ ನೋಡಿಬಿಟ್ರೆ ಅಷ್ಟೇ ಖುಷಿಯಾಗುತ್ತೆ. ದಾಸವಾಳ ಅದನ್ನು ನೋಡ್ತಾ ಇದ್ದೀನಿ. 2 ಹೂವು ಬಿಟ್ಟಿದೆ ಇವತ್ತು. 2 ಹೂವನ್ನು ತೋರಿಸ್ತೀನಿ ನಿಮ್ಗೆ ಯಾವ ಕಲರು ಅಂತ. ಆಮೇಲೆ ಇದು ನಾನು ಇಟ್ಟಿದ್ದೀನಲ್ವ ದಾಸವಾಳ ಕಟಿಂಗ್ಸು ಅನ್ನಲ್ವ, ಅಲ್ಲಿ 1-2 ಲೈನ್ ಬರೋಂಗೆ ಮಾಡ್ಕೋಬೇಕು. ಆ ಕಡೆ ಜಾಗ ಖಾಲಿ ಮಾಡಬೇಕು ನಾನು. ಅದು ಯಾವುದು ಏನೋ ಎತ್ತ ಅಂತ ನಾನು ಬರೋ ವಿಡಿಯೋಗಳಿಗೆ ಕೆಲಸ ಮಾಡಿದ್ವಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಲಿಕ್ವಿಡೆಲ್ಲ ಕೊಟ್ಟಿಲ್ಲ, ಇವಾಗ ಕೊಡೋವಾಗ ಅದನ್ನು ತೋರಿಸ್ತೀನಿ. ಯಾಕೆಂದರೆ ಫಸ್ಟು ಗಿಡಗಳು ಸೇವ್ ಮಾಡ್ಕೊಂಡು ಸ್ವಲ್ಪ ನಾವು ಮಣ್ಣು ಕೆದಕಿದ ಮೇಲೆ ಕೊಡಬೇಕು. ಇಲ್ಲೆಲ್ಲ ಸಾವಂತಿಗೆ ಗಿಡಗಳು ಇಟ್ಟಿದ್ನಲ್ಲ, ಅವನ್ನ ಖಾಲಿ ಮಾಡ್ಬೇಕು. ನಾವಿಲ್ಲಿ ಓಡಾಡೋಕೆ ಅವ್ರಿಗೆ ಜಾಗ ಮಾಡಿಕೊಡ್ಬೇಕು ಆ ಕಡೆ ಸೈಡು. ಅವರು ಅವಾಗ ಫಸ್ಟ್ ಇಟ್ಬಿಟ್ಟಿದ್ರಲ್ವ, 3 ಲೈನು. ಆಮೇಲೆ ಚಿಕ್ಕವು ಹಿಂದೆ ಮುಂದೆ ದೊಡ್ಡವು ಅವೆಲ್ಲ ಇಟ್ಬಿಟ್ಟಿದ್ದಾರೆ. ನಾನು ಸಾವಂತಿಗೆಗಳು ರೋಜಾ ಗಿಡ ಫಸ್ಟು ಸೇವ್ ಮಾಡ್ಕೋಬೇಕು. ಅದಕ್ಕೆ ಅವನ್ನ ಇಡೋಕ್ಕೆ ನಾನು ದಾಸವಾಳ ಕಟಿಂಗ್ ಇಟ್ಟಿದ್ದೀನಲ್ಲ, ಅದನ್ನು ಖಾಲಿ ಮಾಡಿ ದೊಡ್ಡ ಪಾಟಲ್ಲಿ ಇಡೋಣ ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಯಾವ ಥರ ಕೆಲಸ ಮಾಡೋವಾಗ ಯಾವ ಥರ ಆಗುತ್ತೆ ಅಂತ ನೋಡ್ಕೊಂಡು ಕೆಲಸ ಮಾಡ್ತೀನಿ. ಇಲ್ಲೆಲ್ಲ ಹಣ್ಣಿನ ಗಿಡ ದೊಡ್ಡ ಪಾಟಲ್ಲಿ ಇದ್ದಾವಲ್ಲ, ಅದರಲ್ಲಿ ಇಡೋಣ ಅಥವಾ ದಾಸವಾಳದ್ರಲ್ಲಿ ಇಡೋಣ ಅಂತ ಯೋಚನೆ ಮಾಡ್ತೀನಿ. ನೋಡಿ, ಓಡಾಡೋಕ್ಕೆ ತುಂಬ ಚಿಕ್ಕದಾಗೇ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಎಲ್ಲ ಪಾಟುಗಳು ಲೈನಾಗಿ ಇಡಬೇಕಲ್ವ. ಅದು ಅಲ್ಲದೆ ಮಧ್ಯೆ ನನಗೊಂದು ಸ್ಟೂಲ್ ಇಟ್ಟು ಕೂತ್ಕೊಳ್ಳೋಂಗೆ ಆಗಬೇಕು. ಆವಾಗಲೇ ನಾನು ಗಿಡಗಳೆಲ್ಲ ಕಾಪಾಡ್ಕೊಳಕ್ಕಾಗೋದು. ಅದರಿಂದ ಮಾಡ್ತಾಯಿದ್ದೀನಿ. ಇವಾಗ ಮಾಡಿ ಇವತ್ತೇನು ಕೆಲಸ ಯಾವ ಕಡೆ ಖಾಲಿ ಮಾಡಿದೆ ಅಂತ ತೋರಿಸ್ತೀನಿ. ರೋಡ್ ಸೈಡ್ ಆ ಕಡೆ 60-40 ಅನ್ನಲ್ವ, ಆ ಸೈಡು ಗಿಡಗಳು ತೆಗಿಬೇಕು ಇವಾಗ ನಾವು. ಅಲ್ಲಿ ಇರೋವೆಲ್ಲ ಸ್ವಲ್ಪ ಕಣಗಿಲಿ ಗಿಡ, ದೊಡ್ಡ ಬೇವಿನ ಗಿಡ ಎಲ್ಲ ಇದ್ದಾವೆ. ಅವನ್ನ ಇನ್ನೂ ಹಣ್ಣಿನ ಗಿಡ ಇಟ್ಟಿದ್ದೆ ನೋಡಿ, ಆ ಕಡೆ ಪಕ್ಕದಲ್ಲಿ ಈ ಸೈಡ್ ಬರೋಂಗೆ ಮಾಡ್ಕೋಬೇಕು. ಅವ್ರಿಗೆ ಅಲ್ಲಿ ಬೋರ್ಡೆಲ್ಲ ತೆಗಿಯೋಕ್ಕೆ ಹೇಳಿದ್ವಿ ಅಂಗಡಿಯವ್ರಿಗೆ. ಬೋರ್ಡ್ ತೆಗಿಯೋಷ್ಟೊತ್ತಿಗೆ ನಾವು ಗಿಡಗಳು ಖಾಲಿ ಮಾಡಿದರೆ ಸರಿ ಹೋಗುತ್ತೆ. ನೋಡಿ, ಇಲ್ಲಿ ನಾವು ಪೂರ್ತಿ ಖಾಲಿ ಮಾಡಿದ್ವಿ. ಇಲ್ಲಿ 2 ನಾನು ಪೈಪ್ ಇಟ್ಬಿಟ್ಟು ಗಿಡಗಳು ಇಟ್ಟಿದ್ದೆ. ಹಳೆ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ಇಲ್ಲಿ ಏನೇನು ಗಿಡ ಇಟ್ಟಿದ್ದೆ ಅಂತ. ಇವಾಗ ಅದನ್ನು ಪೂರ್ತಿ ಖಾಲಿ ಮಾಡಿ ಈ ಕಡೆ ಸೈಡ್ ಇಟ್ಟಿದ್ದೀವಿ ನೋಡಿ. ಎಲ್ಲ ಬಕೀಟು ದೊಡ್ಡವೇ, ನಲ್ಲಿ ಗಿಡ, ಬೇವಿನ ಗಿಡ ಪ್ರತಿಯೊಂದು ಇದಾವಲ್ಲಿ. ಅವ್ರನ್ನೆಲ್ಲ ನಾವು ಇವಾಗ ಹಣ್ಣಿನ ಗಿಡದ ಪಕ್ಕ ಇನ್ನೊಂದು 3 ಲೈನ್ ಆಗಿದೆ ಇದು ಪಕ್ಕದಲ್ಲೇ. ಆಮೇಲೆ ಇನ್ನೊಂದು ಸ್ವಲ್ಪ ಈ ಕಡೆ ದಾಸವಾಳ ಒಂದು ಕಡೆ ಮಾಡಿದ್ದೀವಿ.
ಹಿಂಗೆ ಓಡಾಡೋಕ್ಕೆ ಅವ್ರಿಗೆ ಅನುಕೂಲ ಆದಂಗೆಲ್ಲ ಸ್ವಲ್ಪ ಲೈನ್ಗಳು ಜಾಸ್ತಿ ಆಗುತ್ತೆ. ಒಂದೇ ಲೈನಲ್ಲಿ 3 ಸಾಲು 2 ಸಾಲು ಈ ಥರ ಬರ್ತಾಯಿದೆ. ಹಂಗಾದ್ರೇ ನಾವು ಗಿಡಗಳು ಎಲ್ಲನೂ ಸೇಫ್ಟಿ ಮಾಡ್ಕೊಳಕ್ಕಾಗೋದು. ಅಲ್ಲಿಗೂ ಸ್ವಲ್ಪ ಬೆಂಡೆ ಗಿಡ ಇಟ್ಟಿದ್ನಲ್ಲ, ಆ ಪಾಟೆಲ್ಲ ಮಣ್ಣು ಕವರ್ಗೆ ಹಾಕ್ಬಿಟ್ಟು ಪಾಟ್ಗಳು ಬರೀ ಇದು ಮಾಡಿ ಇಟ್ಟಿದ್ದೀನಿ, ಖಾಲಿ ಮಾಡಿ ಇಟ್ಟಿದ್ದೀನಿ. ಅವನ್ನೇನು ಇವಾಗ ಸದ್ಯಕ್ಕೆ ತೊಳೆಯೋಕ್ಕೆ ಹೋಗಿಲ್ಲ. ನೋಡಿ ಆ ಕಡೆ ರೋಡ್ ಸೈಡು ಪೂರ್ತಿ ಖಾಲಿ ಮಾಡಿದ್ದೀವಿ. ಆ ಇಟ್ಟಿಗೆಗಳು ತೆಗಿಬೇಕು. ಆ ಇಟ್ಟಿಗೆ ತೆಗೆದು ಪೈಪ್ ಇಟ್ಕೊಂಡು ನಾವು ಇನ್ನೊಂದು ಕಡೆ ಇಟ್ಕೋಬೇಕಾಗುತ್ತೆ. ಈ ಹಣ್ಣಿನ ಗಿಡ ಹೇಳಿದ್ನಲ್ಲ, ಇವು ಆನ್ಲೈನಿಂದ ತರಿಸಿದ್ದು, ಅವು 3 ಗಿಡನೂ ಇವತ್ತು ಒಟ್ಟಿಗೆ ಹುಡುಕ್ಬಿಟ್ಟು ತಂದು ಇಟ್ಟಿದ್ದೀನಿ. ಚಿಕ್ಕ ಚಿಕ್ಕ ಗಿಡಗಳವು, ಇನ್ನೂ ದೊಡ್ಡವು ಅಲ್ವಲ್ಲ, ಅದರಿಂದ ಅಲ್ಲಿಟ್ಟಿದ್ದೀನಿ. ಈ ಥರ ನೋಡಿ ನೋಡಿ ಇಟ್ಟು ಅವತ್ತು ಸುಮಾರು 10:30 ಆಯಿತು. ನಾವು ಬೆಳಗ್ಗೆ 6:30ಗೆ ಬಂದಿದ್ದೆ ಮೇಲೆ. 6:30ಇಂದ 10:30 ತನಕ ಆಯಿತು. ಆಮೇಲೆ ಎಲೆ ಬಳ್ಳಿನೂ ಅಲ್ಲಿಂದ ಮತ್ತೆ ಇಲ್ಲಿಗೆ ಸಾಗಿಸಿದ್ದಾಯಿತು. ಯಾಕೆಂದರೆ ಅವರು ಆ ಕಡೆ ಓಡಾಡೋಕ್ಕೆ ಜಾಗ ಬೇಕು ಅಂದಾಗ ಮತ್ತೆ ನಾವು ಇಬ್ಬರು ಹಿಡ್ಕೊಂಬಂದು, ನಾನು ನಮ್ಮ ಅಳಿಯ ಇಲ್ಲಿ ಬಳ್ಳಿ ಹಬ್ಸಿದ್ದೀವಲ್ಲ ಹಿಂದ್ಗಡೆ, ಅಲ್ಲಿ ಈ ಥರ ಕಟ್ಟಿದ್ದೀನಿ ನೋಡಿ. ಸದ್ಯ ಅದಕ್ಕೆ ತುಂಬ ಹುಳ ಬಂದಿದೆ. ಇವಾಗ ಚಳಿಗಾಲದಲ್ಲಿ ಅದಕ್ಕೆ ಹಿಂದ್ಗಡೆ ಬೆಳ್ಳಗೆ ಒಂಥರ ಫಂಗಸ್ ಥರ ಬರುತ್ತೆ. ಅದಕ್ಕೇನು ಮಾಡೋಕ್ಕಾಗಲ್ಲ, ಚಳಿಗಾಲದಲ್ಲಿ ಹುಳ ಜಾಸ್ತಿ. ಅದಕ್ಕೆ ನೀವು ಯಾರೋ ಕೇಳಿದ್ರು, ಅದಕ್ಕೆ ನಾನು ಈ ವಿಡಿಯೋದಲ್ಲೇ ಹೇಳ್ತಾಯಿದ್ದೀನಿ. ಸ್ವಲ್ಪ 1 ಲೀಟ್ರ್ ನೀರಿಗೆ ಸೋಡಾ ಪುಡಿ, ಇದು ಅಡುಗೆ ಸೋಡಾ, ಒಂಚೂರು ವಿನೆಗರು, ಒಂಚೂರು ಸೋಪ್ ವಾಟ್ರು ಹಾಕ್ಬಿಟ್ಟು, ಯಾವ್ದಾದ್ರು ಕುಕ್ಕಿಂಗ್ ಆಯಿಲ್ ಆಗಲಿ ನೀಮ್ ಆಯಿಲ್ ಆಗಲಿ 4 ಬೆರೆಸ್ಬಿಟ್ಟು ಸ್ಪ್ರೇ ಮಾಡಿ. ಆದಷ್ಟು ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಆಮೇಲೆ ಕಪ್ಪು ನುಸಿ ಹುಳ ಬರುತ್ತೆ ನೋಡಿ ಅದಕ್ಕೆ, ಚಿಕ್ಕ ಇದು ಚಪ್ರದವರೆಕಾಯಿ, ಸಾಮಂತಿಗೆ ಅಂಥವಕ್ಕೆಲ್ಲ ನೀವು ಬೂದಿ ಹಾಕ್ಬೋದು. ಇಲ್ಲ ಬರೀ ಲೈಜಾಲ್ ಒಂದೇ 1 ಲೀಟ್ರಿಗೆ 5 ml ಹಾಕ್ಬಿಟ್ಟು ಹೊಡೀರಿ, ಕಮ್ಮಿ ಆಗುತ್ತೆ. ಹಣ್ಣಿನ ಗಿಡಗಳು ಕೂಡ ನಾನು ಈ ಕಡೆ ಶಿಫ್ಟ್ ಮಾಡಿದೆ. ಆ ಕಡೆ ಮೂಲೆಯಲ್ಲಿ ಪಾಟ್ಗಳು ಹೇಳಿದ್ನಲ್ಲ, ಬೆಂಡೆ ಗಿಡದ ಪಾಟ್ಗಳೆಲ್ಲ ಖಾಲಿ ಮಾಡಿ ಅಲ್ಲಿಟ್ಟಿದ್ದೀವಿ ನೋಡಿ, ಸುಮ್ಮನೆ ಸೇರಿಸ್ಬಿಟ್ಟು. ಈ ಥರ ಸ್ವಲ್ಪ ಪಾಟ್ಗಳು ಕಮ್ಮಿ ಮಾಡ್ತಾಯಿದ್ದೀನಿ. ಏನು ಗಿಡಗಳು ಇಲ್ಲದೆ ಇರೋವು ಮಣ್ಣು ತೆಗೆದ್ಬಿಟ್ಟು ಕವರಲ್ಲಿ ಬ್ಯಾಗ್ಗಳಿಗೆ ಹಾಕಿ ಅವನ್ನು ಖಾಲಿ ಮಾಡ್ತಾಯಿದ್ದೀವಿ. ಬೇಕಾಗಿರೋ ಗಿಡಗಳು ಮಾತ್ರ ಹಿಂಗೆ ಬೇರೆ ಬೇರೆ ಕಡೆ ಒಂದು ಕಡೆ ಜೋಡಿಸಿಡ್ತಾಯಿದ್ದೀವಿ. ತುಂಬ ದಿನದ ಕೆಳಗೆ ಈ ಥರ ಇದೊಂದು ಹೂವು ಅರಳಿತು. ಫಸ್ಟೊಂದು ಸರಿ ತೋರಿಸಿದ್ನಲ್ಲ, ಆ ಇವೇ ಇಷ್ಟು ಬೇಜಾರಾಗವಾಗ ಆ ಥರ ದಾಸವಾಳದ ಹೂವು ನೋಡಿಬಿಟ್ರೆ ನಂಗೆ ತುಂಬ ಖುಷಿಯಾಗುತ್ತೆ. ಕೆಲಸ ಮಾಡಿದಾಗ ಆ ಥರ ಹೂವು ಸಿಕ್ಕರೆ. ಇನ್ನು ಮುಕ್ಕಿದ್ದೆಲ್ಲ ನಾನು ಮುಂದೆ ಮಾಡ್ಕೊಂಡು ಹೋದಾಗ ದಿನ ಒಂದು ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಆದ್ರೂ ಕೆಲಸ ಮುಗಿತಾ ಇಲ್ಲ. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡೋದೇ ಆಗೋಗುತ್ತೆ ನಮ್ಮ ಕೆಲಸ. ಇನ್ನೆಲ್ಲ ಪೂರ್ತಿ ಆಗೋದು ಯಾವಾಗಾಗುತ್ತೋ ಗೊತ್ತಿಲ್ಲ. ನೋಡಿ, ಇದು ಇನ್ನೂ ಖುಷಿ ಆಯ್ತು ನನಗೆ ನೋಡಿಬಿಟ್ಟು. ಆ ಹೂವು 2 ಹೂವು ಅರಳಿತ್ತು ದಾಸವಾಳ. ತುಂಬ ದಿನ ಆಗಿತ್ತು ದಾಸವಾಳ ನೋಡಿ, ಖುಷಿ ಆಯಿತು. ಇನ್ನೊಂದು ಸ್ವಲ್ಪ ದಿನಕ್ಕೆ ಇಲ್ಲೂ ಸ್ವಲ್ಪ ಚೇಂಜಸ್ ಆಗುತ್ತೆ. ಚೇಂಜಸ್ ಆಗಿದ್ದೆಲ್ಲ ನಿಮಗೆ ನೋಡಿಸ್ತೀನಿ. ಇದನ್ನು ಖಾಲಿ ಮಾಡ್ತೀನಿ ನಾನು. ಖಾಲಿ ಮಾಡಿಬಿಟ್ಟು ಅಲ್ಲಿ 2 ಲೈನ್ ಬರೋಂಗೆ ಮಾಡ್ತೀನಿ. ಅವಾಗೆಲ್ಲ ನಿಮಗೆ ಶೇರ್ ಮಾಡ್ತೀನಿ ಯಾವ್ದ್ಯಾವ್ದು ಇಟ್ಟೆ ಏನು ಅಂತ. ಎಲ್ಲ ಇಟ್ಟಾಗಿ ಒಂದು ಲೆವೆಲು ಬಂದಮೇಲೆ ನಾನು ಗಿಡಗಳು ಅವ್ರ ಕೆಲಸ ಮುಗಿಯೋಷ್ಟೊತ್ತಿಗೆ ನಾನು ಎಲ್ಲ ಪಾಟ್ಗಳು ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಯಾವ್ಯಾವಾಗ ಎಷ್ಟೆಷ್ಟು ಕೆಲಸ ಆಗುತ್ತೆ ಅಂತ. ಇಲ್ಲಿ ಅಂಜೂರ ಹಣ್ಣಿನ ಗಿಡ ಇದೊಂದು ಮಾತ್ರ ತುಂಬ ಹೆಲ್ದಿಯಾಗಿದೆ. ಆಮೇಲೆ ಇದರಲ್ಲಂತೂ ತುಂಬ ಕಾಯಿ ಇದೆ. ಅವು ಎಷ್ಟು ಹಣ್ಣು ಆಗ್ತವೋ ಗೊತ್ತಿಲ್ಲ. ಯಾಕೆಂದರೆ ಆ ಕಡೆ ಲಾಸ್ಟೇ ಇದೆ ಅದು ಅಳಿಲು. ಆಮೇಲೆ ಇಲ್ಲಿ ಸಿಮೆಂಟ್ ಕೆಲಸ ಮಾಡುವಾಗ ಕೂಲಿಯವ್ರು ತಗಲಿಸಿ ಉದುರೋಗ್ಬೋದು. ತುಂಬ ಜಾಸ್ತಿ ಬರಲ್ಲ ಈ ಸರಿ ಅಂದ್ಕೊಂಡಿದ್ದೀನಿ. ನೋಡೋಣ, ನೆಕ್ಸ್ಟು ಅದು ರೀಪಾಟು ಮಾಡಲಿಲ್ಲ. ಈ ಸರಿ ರೀಪಾಟ್ ಮಾಡಬೇಕು ಅಂದ್ಕೊಂಡೆ, ಆದರೆ ರೀಪಾಟ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಹೆಂಗೆ ಆಗುತ್ತೋ ಅದನ್ನು ನೋಡ್ಕೊಂಡು ಎಲ್ಲ ಆದಮೇಲೆ ಒಂದು ಕಡೆಯಿಂದ ನಾನು ಗಿಡಗಳು ರೀಪಾಟ್ ಮಾಡೋದು, ಆಮೇಲೆ ಅವನ್ನ ಸೇವ್ ಮಾಡ್ಕೊಳ್ಳೋದು ಅಂತ ನೋಡ್ತೀನಿ. ಸೀತಾಫಲ ಒಂದು ನೋಡಿ ಮತ್ತೆ ಒಂದು ರೆಡಿ ಆಗ್ತಾಯಿದೆ. ಈ ಥರ ಎಲ್ಲ ಕೆಲಸ ಮಾಡಿದಾಗ ಈ ಥರ ನನಗೆ ಆ ಹೂವು ಹಣ್ಣು ಕಾಯಿ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಕೆಲಸ ಮಾಡಿದ್ದು ಮರ್ತೋಗುತ್ತೆ. ಸಪೋಟ ಗಿಡ ಮಾತ್ರ ಹೂವು ಆಗುತ್ತೆ, ಉದುರುತ್ತದೆ. ಒಂದು ಕಾಯಿ ನಿಂತಿಲ್ಲ. ಸ್ಟಾರ್ಟಿಂಗ್ ತಂದಾಗ ಒಂದು ಕಾಯಿ ನಿಂತಿದ್ದೆ, ಮತ್ತೆ ನಿಂತಿಲ್ಲ. ಯಾವಾಗ ಬರುತ್ತೋ ಬರಲಿ, ಅದನ್ನು ಬಿಟ್ಬಿಟ್ಟಿದ್ದೀನಿ. ಇವಾಗ ತುಳಸಿ ಗಿಡ ತಗೊಬಂದು ಈ ಕಡೆ ಇಟ್ಟಿದ್ದೀನಿ ಸ್ಟ್ಯಾಂಡ್ ಮೇಲೆ. ಇಲ್ಲಿ ಟ್ಯಾಂಕ್ ಕೆಳಗಡೆ ಇಟ್ಬಿಟ್ಟಿದ್ವಲ್ಲ ಅಲ್ಲೆಲ್ಲ ಇಟ್ಟಿದ್ದೀನಿ. ಆಮೇಲೆ ಬಳ್ಳಿ ಗುಲಾಬಿಲಿ ನೋಡಿ 5 ಮೊಗ್ಗಿದೆ ಒಂದೇ ಬಂಚಲ್ಲಿ. ಯಾವ ಕಲರ್ ಅಂತ ಗೊತ್ತಿಲ್ಲ. ನೋಡಿದಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅರಳಿದಾಗ ಯಾವ ಕಲರ್ ಅಂತ, ವೈಟೋ ಪಿಂಕೋ ಗೊತ್ತಿಲ್ಲ ನನಗೆ. ಅದು ಈ ಸರಿನೇ ಫಸ್ಟ್ ಹಾಕಿರೋದಲ್ವ. ಬಳ್ಳಿ ಥರನೇ ಬೆಳ್ಕೊಂಡು ಹೋಗುತ್ತೆ. ಇದರಲ್ಲಿ ಹೂವು ಜಾಸ್ತಿ ಬಿಡ್ತಾರೆ ಅಂತಾರೆ, ನೋಡಬೇಕು. ಆಮೇಲೆ ಸುಮಾರಾಗಿ ಮಾಡಿದ್ದೀನಿ. ಆಮೇಲೆ ಅರಶಿನದ ಪಾಟ್ಗಳು ಕೂಡ ಇಲ್ಲೇ ತಂದಿಟ್ಟಿದ್ದಾರೆ ಅವರು. ಅಲ್ಲಿದ್ದಿದ್ದ ಪಾಟೆಲ್ಲ ಜಾಗ ಖಾಲಿ ಮಾಡಿದ್ದಾರೆ ಅಂದ್ಕೊಂಡೆಲ್ಲ ಅವೆಲ್ಲ ತಂದಿಟ್ಟಿದ್ದಾರೆ.
ಗಿಡಗಳು ಇಲ್ಲೇ ಇದ್ದಾವೆ. ಅವನ್ನು ಸ್ವಲ್ಪ ಸೇವೆ ಮಾಡಬೇಕು. 10:30 ಆಗಿತ್ತು, ಸಾಕಾಗಿತ್ತು. ನಾನು ಅಷ್ಟೊತ್ತಿಗೆ ಕೆಲಸದವರು ಬಂದಿದ್ದರು. ಹಂಗೆ ಹಿಂದೆ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ತಗೊಳ್ತಿದ್ದಿದ್ದೆ, ವಿಡಿಯೋ ಮಾಡಿದೆ.